ಮತ್ತೊಂದು ಕಡೆಯಲ್ಲಿ ಲಕ್ಕುಂಡಿಯಲ್ಲಿ ಈಗಲೂ ಕೂಡ ಉತ್ಖನನ ಕಾರ್ಯ ಮುಂದುವರೆದಿದೆ. ನಿಮಗೆ ಗೊತ್ತಿದೆ, ಅಲ್ಲಿ ಚಿನ್ನ ಹಾಗೆ ಬೆಲೆ ಬಾಳುವ ಮುತ್ತುಗಳು ಇತ್ಯಾದಿ ಹವಳಗಳು ಲಭ್ಯವಾದ ನಂತರದಲ್ಲಿ ಇಡೀ ರಾಜ್ಯದ ಗಮನ ಲಕ್ಕುಂಡಿ ಕಡೆಗೆ ತಿರುಗಿದೆ. ಇನ್ನು ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಒಪ್ಪಿಸದ ರಿತಿ ಕುಟುಂಬ, ಈ ರಿತಿ ಕುಟುಂಬಕ್ಕೆ ನಿವೇಶನ ನೀಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಕೂಡ ಅಭಿಯಾನವನ್ನ ನಡೆಸಿತ್ತು. ಪ್ರಜ್ವಲ್ ರಿತಿ ಅವರ ಪ್ರಾಮಾಣಿಕತೆಯನ್ನ ಮೆಚ್ಚಿ ಇದೀಗ ಗ್ರಾಮ ಪಂಚಾಯತ್ ಕಡೆಯಿಂದ ಸೈಟ್ ಘೋಷಣೆ ಮಾಡಲಾಗಿದೆ. ಒಂದರ್ಥದಲ್ಲಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಜೊತೆಯಲ್ಲಿ ಸಂಭ್ರಮವನ್ನ ಹಂಚಿಕೊಂಡಿದೆ ರಿತಿ ಕುಟುಂಬ. ರಿಪಬ್ಲಿಕ್ ವರದಿಗೆ ಪ್ರಜ್ವಲ್ ಹಾಗೆ ಅವರ ತಾಯಿ ಕಸ್ತೂರವ್ವ ಧನ್ಯವಾದವನ್ನ ಕೂಡ ಸಲ್ಲಿಸಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. ಪ್ರಾಮಾಣಿಕವಾಗಿ ರಿತಿ ಕುಟುಂಬದ ಕಸ್ತೂರಿ ರಿತಿ ಮತ್ತು ಪ್ರಜ್ವಲ್ ರಿತಿ ಪ್ರಾಮಾಣಿಕವಾಗಿ 466 ಗ್ರಾಮ ಚಿನ್ನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಏನು ರಿತಿ ಕುಟುಂಬಕ್ಕೆ ಸಮರ್ಪಕವಾದ ನ್ಯಾಯ ಸಿಗಬೇಕು, ಯಾಕಂತಂದರೆ ಅವರು ಪ್ರಾಮಾಣಿಕವಾಗಿ ಏನು ತಮ್ಮ ಚಿನ್ನವನ್ನು ನಿಧಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಹೀಗಾಗಿ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕನ್ನೋ ಒಂದು ಉದ್ದೇಶಕ್ಕಾಗಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಮಾಡಿತ್ತು. ಇವಾಗ ನಮ್ಮ ವರದಿ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಭೆ ನಡೆಸಿ ಆ ಒಂದು ಕುಟುಂಬಕ್ಕೆ ಮನೆ ನೀಡಲು ಇವಾಗ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಕುಟುಂಬಸ್ಥರಿದ್ದಾರೆ. ಸರ್, ಅವತ್ತು ಮೊದಲು ನೀವೇ ಹೇಳಿದ್ರಿ ನಿಧಿ ಸಿಕ್ಕಾಗ ಏನಂತ ಹೇಳಿದ್ರಿ? ಅವತ್ತು ಏನಿಲ್ಲ, ಅವ್ರಿಗೊಂದು ಮನೆ ಕಟ್ಟಿಸ್ಕೊಡ್ರಿ, ಅವ್ರಿಗೊಂದು ನೌಕರಿ ಜಾಬ್ ಕೊಡ್ರಿ ಅಂತ ಹೇಳಿದ್ರಿ. ಅದ್ರ ಪ್ರಕಾರ ಅವರು ಹ್ಞೂ ಅಂತ ಹೇಳ್ಯಾರ. ಇವತ್ತೆಲ್ಲ ಅದು ಈ ನಾಳೆ ಜನವರಿ 20 ಫೈನಲ್ ಮಾಡ್ತೀವಿ ಅಂತ ಹೇಳ್ಯಾರ. ಏನೇನು ಕೊಡ್ತೀನಿ ಅಂದಾರ? ಈಗ ಮನೆ ಕೊಟ್ಟಾರ ಈಗ ಅವ್ರು ಪಂಚಾಯತ್ಯಾರ 40-30. ಆಮೇಲೆ ಏನೈತಿ ಇವ್ರ ನೌಕರಿದು ಇದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡಿ ಕಾನೂನು ಪ್ರಕಾರ ಏನೇನೈತಿ ಅದು ಮಾಡ್ತೀವಪ್ಪ ಅಂತ ಹೇಳ್ಯಾರ ಅವ್ರು. ಈಗ ನಿಮ್ಮ ಜೊತೆ ನಾವು ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ಕನ್ನಡ ಅವ್ರಿಗೂ ನಾವು ತುಂಬ ವಂದನೆಗಳು. ನಮ್ಮ ಬಗ್ಗೆ ಹೋರಾಡ್ರಲ್ಲ ಇಷ್ಟೆಲ್ಲ ಅವ್ರಿಗೂ ನಾವು ತುಂಬ ವಂದನೆಗಳು. ಪ್ರಜ್ವಲ್, ಈಗ ನೀನು ಅವತ್ತು ನಿಧಿ ಸಿಕ್ಕಿತ್ತು ಕೊಟ್ಟಿದ್ದಿ, ಬಡವರಿದ್ರಿ, ಅಷ್ಟಾದ್ರೂ ಪ್ರಾಮಾಣಿಕವಾಗಿ ಕೊಟ್ಟಿದ್ರಿ, ಏನು ಅನಿಸ್ತೈತಿ ಈಗ ನಿನಗೆ? ಈಗ ನಿನಗೆ ಮುಂದೆ ವಿದ್ಯಾರ್ಜನೆಗೂ ಎಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂದಾರ, ಎಲ್ಲರಿಗೂ ಕೊಡ್ತೀನಿ ಅಂದಾರ. ಏನೇನು ಕೊಡ್ತೀನಿ ಅಂದ್ರ? ಅವರೆಲ್ಲ ಓದೋದು ಎಲ್ಲ ಸವಲತ್ತು ಐತಿ. ಒಳ್ಳೇದಾಗತ್ತೆ. ಕಸ್ತೂರಮ್ಮ, ಅವತ್ತು ನೀವು ಭಾಳ ಕಣ್ಣಾಗ ನೀರು ಹಾಕಿಬಿಟ್ರಿ. ಯಾಕಂತಂದ್ರೆ ನಮಗೆ ಜಗಾನು ಹೋತ್ರಿ, ಮನಿನೂ ಹೋತ್ರಿ, ಆಮೇಲೆ ಇದು ನಮ್ಗೆ ನಿಧಿನೂ ತೊಗೊಂಡು ಹೋದ್ರು, ನಮ್ಮ ನಿಧಿ ನಮ್ಗೆ ವಾಪಸ್ ಕೊಡ್ರಿ ಅಂದ್ರಿ. ಆಮೇಲೆ ಮನಿ ಬೇಕಂದ್ರಿ. ಈಗ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಈಗ ಮನಿ ಬರತೈತಿ, ಏನು ಅನಿಸ್ತೈತಿ ನಿಮಗೆ? ಖುಷಿ ಅನ್ಸುತ್ತೆ. ಇವತ್ತು ತುಂಬ ನಿಜ್ಜಿ ಮಾಡಿ ನೋಡಿ, ಏನಿಲ್ಲ ಭಯ ಇನ್ನು ಭಯ ಇಲ್ಲ ರೀ. ಈಗ ಖುಷಿ ಅನ್ಸುತ್ತೆ ರೀ. ಮನಿನ ಜನ ಹೇಳೋದು ಮನಿ ಏನಂದಾರೆ, ಎಮ್ಮಿ ಮುಡಿ ನೋಡಿ ಏನಂದಾರೆ, ಮುಂದೆ ನೌಕರಿ ಕೊಡ್ತೀನಿ ಅಂದಾರೆ, ಮುಂದೆ ನೋಡಿ ಏನಂದಾರೆ, ಜನವರಿ 26 ಏನಂದಾರೆ. ಈಗ ಖುಷಿ ಅನ್ಸತಮ್ಮ? ಖುಷಿ ಅನ್ಸುತ್ತೆ ರೀ. 6 ಚಾಲನೆ ರೀ, ವಂದನೆ. ಖುಷಿ ಆಗ್ತಾ ಇದೆ. ಅಮ್ಮಾರ, ಅವತ್ತು ನೀವು ಕಣ್ಣಾರ ಹಾಕಕತ್ತಿದ್ರಿ, ಯಾಕಂದ್ರೆ ಇವತ್ತು ಖುಷಿ ಪಡಾಕತ್ತೀರಿ. ಅವತ್ತಂದ್ರು ನೀವು ನೀರ ಬರತ್ತಿದ್ದು ನಿಮಗೆ ನನ್ನ ಮಗಳ ಪರಿಸ್ಥಿತಿ ಹೆಂಗಂತ ಹೇಳಿ. ಈಗ ಖುಷಿ ಆಗತ್ತಮ್ಮ? ಹೌದ್ರಿ, ಖುಷಿ ಆಗತ್ರಿ, ಕೊಡ್ತೀವಿ ಅಂದಾರ್ರಿ ಅವ್ರು. ಈಗ ಎಷ್ಟು ನೀವು ಅವಾಗ ಹೇಳಿದ್ರಿ ನಮ್ಗೆ ಅಲ್ಲಿ ಮನೆ ಕಟ್ಸ್ಕೊಳಕ್ ಆಗೋದಿಲ್ಲ, ಭಯ ಆಕತಿ, ಬೇರೆ ಕಡೆ ಕೊಡ್ಬೇಕಂತೇಳಿ, ಅದೇ ರೀತಿ ಮಾಡ್ತಿದ್ದಾರೆ ಹೇಗಂತ? ಹಂಗ ಮಾಡ್ತೀವಿ ಅಂದಾರ್ರಿ ಅವ್ರು. ಕೊಡ್ತೀವಮ್ಮ, ನಿಮ್ಗೆ ಹಾಕಿ ಕೊಡ್ತೀವಿ ಅಂತ ಹೇಳಿ ಅಂದ್ರ. ಈಗ ಮಗಳ ಜವಾಬ್ದಾರಿ ನಿಮ್ಮ ಮೇಲೆ ಇತ್ತು, ಯಾಕಂದ್ರೆ ಅವ್ರ ಮನೆಯವರು ಇಲ್ಲ, ಎಲ್ಲ ನೀನ ಜವಾಬ್ದಾರಿ ತಗೋತಿದ್ದಿ. ಈ ಸದ್ಯಕ್ಕಂತರೂ ಈಗ ಅವ್ರಿಗೆ ಒಂದು ಸೆಟ್ಲ್ ಆದಂಗೆ ಆದ್ರು ಖುಷಿ ಆತ? ಈಗ ಅವ್ರಿಗೆ ಆಗಿಬಿಟ್ರೆ ನಮಗೆ ಎಲ್ಲದು ಸಂತೋಷ ನೋಡ್ರಿ. ಹಂಗಾಗಿ ಅಕ್ಕಿ ಸಲುವಾಗಿ ಹೋರಾಡಿದ್ರಿ, ನೀವು ಹೋರಾಡಿದ್ರಿ. ಮಗಳನ್ನ ಮತ್ತು ಮೊಮ್ಮಗನ ಕಟ್ಕೊಂಡು ನೀನೋ ಒಬ್ಬಕ್ಕೆ ಹ್ಞೂನ್ರಿ, ಅದಕ್ಕೆ ಸಂತೋಷ ಐತ್ರಿ. ಆದದ್ದು ಈಗೇನು ಕೊಡ್ತೀವಿ ಅಂತಾರೆ ಅವ್ರು. ನೌಕರಿನೂ ಕೊಡ್ತೀನಿ ಅಂದ. ಎಲ್ಲದಕ್ಕೂ ಒಪ್ಪಿಕೊಂಡ್ರಿ ಅವ್ರು. ಅಮ್ಮಾರ, ಅವತ್ತು ನಾವು ಸುದ್ದಿ ಮಾಡಿದಾಗ ನೀವು ಇದ್ರಿ, ಅವತ್ತೆಲ್ಲ ಆತಂಕದಾಗಿದ್ರಿ, ಇವು ಖುಷಿ ಆಗತ್ತೆ ನಿಮಗೆ? ಹ್ಞೂ ರೀ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮತ್ತೊಂದು ಕಡೆಯಲ್ಲಿ ಲಕ್ಕುಂಡಿಯಲ್ಲಿ ಈಗಲೂ ಕೂಡ ಉತ್ಖನನ ಕಾರ್ಯ ಮುಂದುವರೆದಿದೆ. ನಿಮಗೆ ಗೊತ್ತಿದೆ, ಅಲ್ಲಿ ಚಿನ್ನ ಹಾಗೆ ಬೆಲೆ ಬಾಳುವ ಮುತ್ತುಗಳು ಇತ್ಯಾದಿ ಹವಳಗಳು ಲಭ್ಯವಾದ ನಂತರದಲ್ಲಿ ಇಡೀ ರಾಜ್ಯದ ಗಮನ ಲಕ್ಕುಂಡಿ ಕಡೆಗೆ ತಿರುಗಿದೆ. ಇನ್ನು ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಒಪ್ಪಿಸದ ರಿತಿ ಕುಟುಂಬ, ಈ ರಿತಿ ಕುಟುಂಬಕ್ಕೆ ನಿವೇಶನ ನೀಡಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಕೂಡ
ಅಭಿಯಾನವನ್ನ ನಡೆಸಿತ್ತು. ಪ್ರಜ್ವಲ್ ರಿತ್ತಿ ಅವರ ಪ್ರಾಮಾಣಿಕತೆಯನ್ನ ಮೆಚ್ಚಿ ಇದೀಗ ಗ್ರಾಮ ಪಂಚಾಯತ್ ಕಡೆಯಿಂದ ಸೈಟ್ ಘೋಷಣೆ ಮಾಡಲಾಗಿದೆ. ಒಂದರ್ಥದಲ್ಲಿ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಜೊತೆಯಲ್ಲಿ ಸಂಭ್ರಮವನ್ನ ಹಂಚಿಕೊಂಡಿದೆ ರಿತ್ತಿ ಕುಟುಂಬ. ರಿಪಬ್ಲಿಕ್ ವರದಿಗೆ ಪ್ರಜ್ವಲ್ ಹಾಗೆ ಅವರ ತಾಯಿ ಕಸ್ತೂರವ್ವ ಧನ್ಯವಾದವನ್ನ ಕೂಡ ಸಲ್ಲಿಸಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಜನವರಿ 10ರಂದು ನಿಧಿ ಸಿಕ್ಕಿತ್ತು. ಪ್ರಾಮಾಣಿಕವಾಗಿ ರಿತ್ತಿ ಕುಟುಂಬದ ಕಸ್ತೂರಿ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಪ್ರಾಮಾಣಿಕವಾಗಿ 466 ಗ್ರಾಮ ಚಿನ್ನವನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿತ್ತು. ಏನು ರಿತ್ತಿ ಕುಟುಂಬಕ್ಕೆ ಸಮರ್ಪಕವಾದ ನ್ಯಾಯ ಸಿಗಬೇಕು, ಯಾಕಂತಂದರೆ ಅವರು ಪ್ರಾಮಾಣಿಕವಾಗಿ ಏನು ತಮ್ಮ ಚಿನ್ನವನ್ನು ನಿಧಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಹೀಗಾಗಿ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕನ್ನೋ ಒಂದು ಉದ್ದೇಶಕ್ಕಾಗಿ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಕೂಡ ವಿಸ್ತೃತವಾದ ವರದಿ ಮಾಡಿತ್ತು. ಇವಾಗ ನಮ್ಮ ವರದಿ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಭೆ ನಡೆಸಿ ಆ ಒಂದು ಕುಟುಂಬಕ್ಕೆ ಮನೆ ನೀಡಲು ಇವಾಗ ಮುಂದಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಕುಟುಂಬಸ್ಥರಿದ್ದಾರೆ. ಸರ್, ಅವತ್ತು ಮೊದಲು ನೀವೇ ಹೇಳಿದ್ರಿ ನಿಧಿ ಸಿಕ್ಕಾಗ ಏನಂತ ಹೇಳಿದ್ರಿ? ಅವತ್ತು ಏನಿಲ್ಲ, ಅವ್ರಿಗೊಂದು ಮನೆ ಕಟ್ಟಿಸ್ಕೊಡ್ರಿ, ಅವ್ರಿಗೊಂದು ನೌಕರಿ ಜಾಬ್ ಕೊಡ್ರಿ ಅಂತ ಹೇಳಿದ್ರಿ. ಅದ್ರ ಪ್ರಕಾರ ಅವರು ಹ್ಞೂ ಅಂತ ಹೇಳ್ಯಾರ. ಇವತ್ತೆಲ್ಲ ಅದು ಈ ನಾಳೆ ಜನವರಿ 20 ಫೈನಲ್ ಮಾಡ್ತೀವಿ ಅಂತ ಹೇಳ್ಯಾರ. ಏನೇನು ಕೊಡ್ತೀನಿ ಅಂದಾರ? ಈಗ ಮನೆ ಕೊಟ್ಟಾರ ಈಗ ಅವ್ರು ಪಂಚಾಯತ್ಯಾರ 40-30. ಆಮೇಲೆ ಏನೈತಿ ಇವ್ರ ನೌಕರಿದು ಇದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡಿ ಕಾನೂನು ಪ್ರಕಾರ ಏನೇನೈತಿ ಅದು ಮಾಡ್ತೀವಪ್ಪ ಅಂತ ಹೇಳ್ಯಾರ ಅವ್ರು. ಈಗ ನಿಮ್ಮ ಜೊತೆ ನಾವು ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ಕನ್ನಡ ಅವ್ರಿಗೂ ನಾವು ತುಂಬ ವಂದನೆಗಳು. ನಮ್ಮ ಬಗ್ಗೆ ಹೋರಾಡ್ರಲ್ಲ ಇಷ್ಟೆಲ್ಲ ಅವ್ರಿಗೂ ನಾವು ತುಂಬ ವಂದನೆಗಳು. ಪ್ರಜ್ವಲ್, ಈಗ ನೀನು ಅವತ್ತು ನಿಧಿ ಸಿಕ್ಕಿತ್ತು, ಕೊಟ್ಟಿದ್ದಿ, ಬಡವರಿದ್ರಿ, ಅಷ್ಟಾದ್ರೂ ಪ್ರಾಮಾಣಿಕವಾಗಿ ಕೊಟ್ಟಿದ್ರಿ, ಏನು ಅನಿಸ್ತೈತಿ ಈಗ ನಿನಗೆ? ಈಗ ನಿನಗೆ ಮುಂದೆ ವಿದ್ಯಾರ್ಜನೆಗೂ ಎಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂದಾರ, ಎಲ್ಲರಿಗೂ ಕೊಡ್ತೀನಿ ಅಂದಾರ. ಏನೇನು ಕೊಡ್ತೀನಿ ಅಂದ್ರೆ ಅವರೆಲ್ಲ ಓದೋದು ಎಲ್ಲ ಸವಲತ್ತು ಐತಿ. ಕಸ್ತೂರಮ್ಮ, ಅವತ್ತು ನೀವು ಭಾಳ ಕಣ್ಣಾಗ ನೀರು ಹಾಕಿಬಿಟ್ರಿ. ಯಾಕಂತಂದ್ರೆ ನಮಗೆ ಜಗಾನು ಹೋತ್ರಿ, ಮನಿನೂ ಹೋತ್ರಿ, ಆಮೇಲೆ ಇದು ನಮ್ಗೆ ನಿಧಿನೂ ತೊಗೊಂಡು ಹೋದ್ರು, ನಮ್ಮ ನಿಧಿ ನಮ್ಗೆ ವಾಪಸ್ ಕೊಡ್ರಿ ಅಂದ್ರಿ. ಆಮೇಲೆ ಮನಿ ಬೇಕಂದ್ರಿ. ಈಗ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು, ಈಗ ಮನಿ ಬರತೈತಿ, ಏನು ಅನಿಸ್ತೈತಿ ನಿಮಗೆ? ಖುಷಿ ಅನ್ಸುತ್ತೆ. ಇವಾಗ ತುಂಬ ನಿಜ್ಞೆ ಮಾಡಿ ನೋಡಿ, ಏನಿಲ್ಲ ಭಯ ಇನ್ನು ಭಯ ಇಲ್ಲ ರೀ. ಇದು ಖುಷಿ ಅನ್ಸುತ್ತೆ. ಮನಿನ ಜನ ಹೇಳೋದು ಮನಿ ಏನಂದಾರೆ, ಎಮ್ಮಿ ಮಡಿ ನೋಡಿ ಏನಂದಾರೆ, ಮುಂದೆ ನೌಕರಿ ಕೊಡ್ತೀನಿ ಅಂದಾರೆ, ಮುಂದೆ ನೋಡಿ ಏನಂದಾರೆ, ಜನವರಿ 26 ಏನಂದಾರೆ. ಈಗ ಖುಷಿ ಅನ್ಸತೈತಮ್ಮ? ರೀ 6-12 ಚಾಲನೆ ವಂದನೆ. ಖುಷಿ ಆಗ್ತಾ ಇದೆ. ಅಮ್ಮಾರ, ಅವತ್ತು ನೀವು ಭಾಳ ನೀವು ಕಣ್ಣಾರ ಹಾಕಕತ್ತಿದ್ರಿ, ಯಾಕಂದ್ರೆ ಇವತ್ತು ಖುಷಿ ಪಡಾಕತ್ತೀರಿ. ಅವತ್ತಂದ್ರು ನೀವು